ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಸ್ಐಟಿ ತನಿಖೆಯನ್ನು ಆರಂಭಿಸಿರುವಂತದ್ದು. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವಂತಹ ಐಬಿಯಲ್ಲೂ ಕೂಡ ಒಂದು ತನಿಖಾ ಕಚೇರಿಯನ್ನ ತೆರೆದಿರುವಂತದ್ದು. ಧರ್ಮಸ್ಥಳದಲ್ಲಿ ಒಂದು ಕಚೇರಿ ಆದರೆ ಮಂಗಳೂರಿನ ಮಲ್ಲಿಕಟ್ಟೆಯ ಐಬಿಎಲ್ ಒಂದು ಕಚೇರಿಯನ್ನ ತೆಗೆಯಲಾಗಿದೆ. ಈಗಾಗಲೇ ನಿನ್ನೆ ಬಂದಿರುವಂತಹ ಎಸ್ಐಟಿ ಅಧಿಕಾರಿಗಳು ಅನುಚೇತ್ ನೇತೃತ್ವದಲ್ಲಿ ಮಂಗಳೂರು ಪೊಲೀಸರ ಜೊತೆಗೆ ಹಾಗೆ ಧರ್ಮಸ್ಥಳದ ಪೊಲೀಸರ ಜೊತೆ ಒಂದು ಸುತ್ತಿನ ಸಭೆಯನ್ನು ಕೂಡ ನಡೆಸಿರುವಂತದ್ದು. ಅನಂತರದಲ್ಲಿ ಇವತ್ತು ಮುಂಜಾನೆಯಿಂದ ಸಾಕಷ್ಟು ಉತ್ತರ ಕನ್ನಡ, ಉಡುಪಿ ಮತ್ತು ಮಂಗಳೂರಿನ ಪೊಲೀಸರು ಸುಮಾರು 30ಕ್ಕೂ ಅಧಿಕ ಪೊಲೀಸರ ಒಡಗೂಡಿ ಹಿರಿಯ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗವಹಿಸಿರುವಂತದ್ದು. ಎಸ್ಪಿ ದಯಾಮ ಹಾಗೂ ಅನುಚೇತನ್ ಅವರ ಜೊತೆಗೆ ಅಧಿಕಾರಿಗಳು ಡಿಸ್ಕಸ್ ಕೂಡ ಮಾಡಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಮಹತ್ವದ ಸಭೆ ಅಂತ ಹೇಳ್ಬಹುದು. ಜೊತೆಗೆ ಈ ವಿಚಾರಣೆಯ ಮೂಲಕನೇ ಈ ಪ್ರಕರಣಗಳಿಗೆ ಒಂದು ರೀತಿಯ ಅಂತ್ಯ ಸಿಗೋದಕ್ಕೆ ಸಾಧ್ಯ ಅನ್ನೋದನ್ನ ಹೇಳಬಹುದಾಗಿತ್ತು. ಈಗಿನ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗೋದು ಒಂದೇ ಉದ್ದೇಶಕ್ಕೆ, ಕಾರಣ ರೈತರ ಕೆಲಸ ಬೇಡಪ್ಪ, ಈ ಕಡೆ ಹೆಣ್ಣು ಕೊಡಲ್ಲ, ಈ ಕಡೆ ಬೆಳೆನೂ ಕೈ ಸಿಗಲ್ಲ, ಸಾಲ ಸೂಲ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ನಮಗೆ ಬೇಡವೇ ಬೇಡ ಅಂತೇಳಿ ಯುವಕರು ಬೆಂಗಳೂರು ಅಂತ ಕಲ್ಸ್ಕೊಂಡು ಹೋಗ್ತಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ವಯೋವೃದ್ಧರು ಇದ್ದಾರೆ, ದೃಶ್ಯದಲ್ಲಿ ನೋಡ್ತಿರ್ಬೋದು. ಏನೇ ಕಷ್ಟ ಬಂದರೂ ಕುಟುಂಬವನ್ನ ಸಾಕಿ ಸಲ್ಲಬೇಕು ಅನ್ನೋ ಒಂದು ವ್ಯವಸ್ಥೆ ನಡ್ಕೊಂಡು ಇವರೆಲ್ಲ ಈಗ ಜಮೀನನ್ನ ಆಳ್ವಿಕೆ ಅಂದ್ರೆ ಉಳುಮೆ ಮಾಡ್ಕೊಂಡು ಜೀವನ ಸಾಗಿಸ್ತಾ ಬರ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದ್ರೆ ಹೀಗೆ ಆಗೋದ್ರೆ ಹಂಗ ರೈತರ ಬೆಳೆಯೋದನ್ನ ನಿಲ್ಸಿದ್ರೆ ಹೊಟ್ಟೆಗೆ ಏನ್ ತಿನ್ನೋದು ನಾವೆಲ್ಲ. ಕಾರಣ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ಬಲಗಡೆ ನೋಡ್ತಿರ್ಬೋದು, ಇಲ್ಲೊಂದು ಕೆರೆ ಇದೆ. ದುಮ್ಮಿಯಾಳ ಗ್ರಾಮದಲ್ಲಿ ನಾನು ಇದ್ದೇನೆ ಇವತ್ತು. ದುಮ್ಮಿಯಾಳ ಗ್ರಾಮದಲ್ಲಿರ್ತಕ್ಕಂಥ ಈ ಕೆರೆ ಸಂಪೂರ್ಣವಾಗಿ ನೀರು ಖಾಲಿ ಆಗ್ತಾ ಇದೆ. ಇಲ್ಲಿಯ ನೀರು ಅಷ್ಟು ಏನು ನೀರು ಬರ್ತಾ ಇದೆ, ರಭಸವಾಗಿ ಪಕ್ಕದಲ್ಲಿರೋ ಎಲ್ಲ ಏನು ಬೆಳೆದಿದ್ದಾರೆ ರೈತರು, ಗೋವಿನ ಜೋಳ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಏನು ಅಡಿಕೆ ಆಗಿರ್ಬೋದು, ಮತ್ತೆ ಶುಂಠಿ ಆಗಿರ್ಬೋದು, ಎಲ್ಲವೂ ಇದೀಗ ಸಂಪೂರ್ಣವಾಗಿ ಜಲದಿಗ್ಬಂಧನದಿಂದ ಸಂಪೂರ್ಣವಾಗಿ ಬೆಳೆದೇ ಇರೋ ಕಾರಣ ಆಗಿರುವಂತದ್ದು. ಇದನ್ನ ಮಟ್ಟಕ್ಕೂ ಹಾಕಬೇಕು, ಇದನ್ನ ಮಟ್ಟ ಹಾಕಬೇಕು ಅಂದ್ರೆ ರೈತರು ಸಾಯೋದನ್ನ ನಿಲ್ಲಿಸಬೇಕು ಅಂತಂದ್ರೆ ಅಧಿಕಾರಿಗಳು ಎಚ್ಚೆತ್ತು ಈ ಒಂದು ವ್ಯವಸ್ಥೆ ನಿಲ್ಲಿಸಬೇಕು, ಈ ರೈತರಿಗೆ ಅನುಕೂಲ ಮಾಡಬೇಕು, ಅನ್ಯಾಯ ಆಗಿದೆ ಸರಿಪಡಿಸಬೇಕು ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇನ್ನು ಕರಾವಳಿಯಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ತಗ್ಗು ಪ್ರದೇಶಗಳಿಗೆ ಮಳೆ ನುಗ್ಗಿದೆ. ಹಲವು ಕಡೆಗಳಲ್ಲಿ ಭತ್ತದ ಬೆಳೆ ಕೂಡ ನಾಶ ಆಗಿದೆ. ಗದ್ದೆಗೆ ಹೆಚ್ಚು ನೀರು ನುಗ್ಗಿದ್ರಿಂದ ನಾಟಿ ಮಾಡಿದ್ದೆಲ್ಲವೂ ಕೂಡ ವ್ಯರ್ಥ ಅನ್ನುವಂತಾಗಿದೆ. ರೈತರಲ್ಲಿ ಬೆಳೆ ಹಾನಿ ಆತಂಕ ಕೂಡ ಹೆಚ್ಚಾಗಿದೆ. ಉಡುಪಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಇವತ್ತು ಕೂಡ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕಳೆದ ಕೆಲವು ದಿನಗಳಿಂದ ರೆಡ್ ಅಲರ್ಟ್ ಇತ್ತು. ಹಾಗಾಗಿ ಸತತವಾಗಿ ಉಡುಪಿ ಜಿಲ್ಲೆಯಲ್ಲಿ ಮಳೆ ಆಗಿರುವಂತದ್ದು. ಹಾಗಾಗಿ ಉಡುಪಿ ಜಿಲ್ಲೆಯಲ್ಲಿ ಸುಮಾರು 36,000 ಹೆಕ್ಟೇರ್ ಭತ್ತದ ಗದ್ದೆಯನ್ನ ನಾಟಿ ಮಾಡುವಂತ ಒಂದು ಟಾರ್ಗೆಟ್ ಅನ್ನ ಇಡಲಾಗಿತ್ತು. ಆದ್ರೆ 22,000 ಹೆಕ್ಟೇರ್ಗಳಷ್ಟು ಸದ್ಯಕ್ಕೆ ಕೃಷಿ ಮಾಡಲಾಗಿರುವಂತದ್ದು. ಆದ್ರೆ ಈ ಬಾರಿಯ ಸಾಕಷ್ಟು ಮಳೆಯಿಂದಾಗಿ ಕೃಷಿ ಕೂಡ ಹಾನಿಯಾಗಿರುವಂತದ್ದು. ಬೈಂದೂರು ಭಾಗ ಇರಬಹುದು, ಹೆಬ್ರಿ ಭಾಗ ಇರಬಹುದು, ಕುಂದಾಪುರ ಹಾಗೆ ಕಾಪು ಭಾಗದಲ್ಲಿ ಸಾಕಷ್ಟು ರೈತರು ಭತ್ತದ ಕೃಷಿಯನ್ನ ಈಗಲೂ ಕೂಡ ಮಾಡ್ತಾರೆ. ಆದ್ರೆ ಸದ್ಯಕ್ಕೆ ಸತತವಾಗಿ ಮಳೆ ಬಂದಿರೋದ್ರಿಂದ ಗದ್ದೆಗಳಲ್ಲಿ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಂತಿರೋದ್ರಿಂದ ಸಾಕಷ್ಟು ಹಾನಿಯಾಗಿರುವಂತದ್ದು. ಹಾಗಾಗಿ ಈ ಬಾರಿ ಮತ್ತೆ ಒಟ್ಟಿನಲ್ಲಿ ಒಂದು ಕಡೆಯಿಂದ ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಬಾರದು ಅನ್ನುವಂತ ಒಂದು ಎಚ್ಚರಿಕೆಯನ್ನು ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣಾರ್ಭಟ ಮುಂದುವರೆದಿದೆ. ಕಾರವಾರದಲ್ಲಿ ಸಮುದ್ರ ಬೋರ್ಗರಿತಾ ಇದೆ. ಅಲೆಗಳ ಅಬ್ಬರಕ್ಕೆ ಸಾಂಪ್ರದಾಯಿಕ ದೋಣಿಗಳು ಕೂಡ ಕಡಲಿಗೆ ಇಳಿಯದೆ ದಡದಲ್ಲೇ ಇದೆ. ಇನ್ನು 2 ದಿನ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಅಬ್ಬರದ ಮಳೆ ಬೀಳ್ತಾ ಇದೆ. ಅದೇ ರೀತಿ ಕೂಡ ಗಾಳಿಯ ಪ್ರಮಾಣ ಕೂಡ ಹೆಚ್ಚಾಗಿದೆ. ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಇಲ್ಲಿ ಮಳೆ ಸುರಿತಾ ಇರುವುದರಿಂದ ಜನಜೀವನ ಕೂಡ ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಅರಬ್ಬಿ ಸಮುದ್ರ ಕೂಡ ಪ್ರಕ್ಷುಬ್ಧಗೊಂಡಿದ್ದು ಆಳೆತ್ತರದ ಅಲೆಗಳು ಕೂಡ ಹೇಳ್ತಾ ಇರುವಂತದ್ದು. ನಾನೀಗ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿದ್ದೇನೆ. ಗಮನಿಸಬಹುದು ಯಾವ ರೀತಿಯಾಗಿ ಸಮುದ್ರದಲ್ಲೂ ಕೂಡ ಅಲೆಗಳು ಯಾವ ರೀತಿಯಾಗಿ ಹೇಳ್ತಾ ಇರುವ ದೃಶ್ಯವನ್ನು ಗಮನಿಸಬಹುದು. ಮುನ್ನೆಚ್ಚರಿಕೆಯಾಗಿ ಜಿಲ್ಲಾಡಳಿತ ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ನದಿ ಮತ್ತು ಸಮುದ್ರ ತೀರ ಪ್ರದೇಶಗಳಿಗೆ ತೆರಳದಂತೆ ಎಚ್ಚರಿಕೆಯನ್ನ ಕೂಡ ನೀಡಿದೆ. ಯಾಕಂತ ಹೇಳಿದ್ರೆ ರೆಡ್ ಅಲರ್ಟ್ ಇರೋದ್ರಿಂದ ಸಮುದ್ರದಲ್ಲೂ ಕೂಡ ಅಲೆಗಳು ಕೂಡ ಹೆಚ್ಚಾಗಬಹುದು, ನದಿಯಲ್ಲಿ ನೀರಿನ ಮಟ್ಟ ಕೂಡ ಹೆಚ್ಚಾಗಬಹುದು. ಹೀಗಾಗಿ ತೀರ ಪ್ರದೇಶಗಳಲ್ಲಿರುವ ಜನರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಅಲೆಗಳು ಕೂಡ ಹೇಳ್ತಿರೋ ದೃಶ್ಯವನ್ನ ಗಮನಿಸಬಹುದು. ಸಾಂಪ್ರದಾಯಿಕ ಮೀನುಗಾರಿಕೆಗೆ ತೊಂದರೆ ಆಗ್ತದೆ. ಹೀಗಾಗಿ ತುಂಬಾ ಕಷ್ಟವನ್ನ ಕೂಡ ನಾವು ಎದುರಿಸಿದೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.
ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಭದ್ರಾ ನದಿಯ ಹರಿವು ಕೂಡ ಏರಿಕೆಯಾಗಿದೆ. ಬಾಳೆಹೊನ್ನೂರು ಸಮೀಪ ಅಪಾಯ ಮಟ್ಟ ಮೀರಿ ಭದ್ರಾ ನದಿ ಹರಿತಾ ಇದ್ದು ಅಕ್ಕಪಕ್ಕದ ಜಮೀನುಗಳು ಕೂಡ ಜಲಾವೃತ ಆಗಿದೆ. ನದಿ ಪಾತ್ರದ ಜನರಲ್ಲಿ ಈಗ ಆತಂಕ ಹೆಚ್ಚಾಗಿದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಈಗ ವರುಣ ಅಬ್ಬರಿಸ್ತಿರುವಂತದ್ದು. ಅದರಲ್ಲೂ ಕೂಡ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಸುತ್ತಮುತ್ತ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಭದ್ರಾ ನದಿಯ ಹರಿವಿನಲ್ಲಿ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆ ಕೂಡ ಆಗಿದೆ. ನನಗೆ ದೃಶ್ಯಗಳು ತೋರಿಸ್ತೇನೆ. ಇದು ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರ ತಾಲೂಕಿನ ಬಾಳೆಹೊನ್ನೂರು ಸಮೀಪ ಹರಿತಿರುವಂತಹ ಭದ್ರೆ ಈಗ ಬಾಳೆಹೊನ್ನೂರಿನಲ್ಲಿ ನೀರಾವೇಶವನ್ನ ತಾಳಿ ಈಗ ಭದ್ರೆ ಹರಿತಾ ಇರುವಂತದ್ದು. ಹರಿಯುವ ಸಂದರ್ಭದಲ್ಲಿ ಅಕ್ಕಪಕ್ಕದ ಜಮೀನು ಇರ್ಬೋದು, ಕೃಷಿ ಜಮೀನು ಇರ್ಬೋದು, ಅಡಿಕೆ ತೋಟಗಳನ್ನ ಜಲಾವೃತ ಕೂಡ ಮಾಡಿದೆ. ಈಗಾಗಲೇ ನಾನು ದೃಶ್ಯ ತೋರಿಸ್ತೀನಿ. ಈಗಾಗಲೇ ಆ ಜಾಗದಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗ್ತಿರಂತೆ. ಇನ್ನಷ್ಟೇ ನದಿಯ ಪ್ರಮಾಣ ಹರಿವು ಹೆಚ್ಚಳ ಆದ್ರೆ ಅಡಿಕೆ ತೋಟಕ್ಕೆ ನೀರು ನುಗ್ಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಇನ್ನು ಈ ಭಾಗದಲ್ಲಿ ಅಂದ್ರೆ ಕಳಸಾದಿಂದ ಬಾಳೆಹೊನ್ನೂರಿಗೆ ಏನು ಹರಿಯುತ್ತೆ ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದ ಕೃಷಿ ಭೂಮಿ ಹಾಳು ಮಾಡಿದೆ ಮತ್ತು ಕೆಲವೊಂದು ಮನೆಗಳಿಗೂ ಕೂಡ ನೀರು ನುಗ್ಗುವ ಸಾಧ್ಯತೆಗಳು ಇರೋದ್ರಿಂದ ನದಿ ಪಾತ್ರದ ಜನರು ಕೂಡ ಎಚ್ಚರಿಕೆಯಿಂದ ಇರಿ ಅನ್ನುವಂತ ಸೂಚನೆಯನ್ನೇ ಈಗಾಗಲೇ ಜಿಲ್ಲಾಡಳಿತ ಕೂಡ ನೀಡಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಈಗ ಉಂಟಾಗಿದೆ. ಅನ್ನದಾತರು ಪರದಾಡ್ತಾ ಇದ್ದಾರೆ. ಲಕ್ಷ್ಮೇಶ್ವರ, ನರಗುಂದ ತಾಲೂಕಿನಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರಾತ್ರಿಯಿಂದಾನೇ ಈ ಗೊಬ್ಬರದ ಅಂಗಡಿಗಳ ಮುಂದೆ ಸಾಲು ನಿಂತಿದ್ದಾರೆ. ಕೃಷಿ ಇಲಾಖೆ ವಿರುದ್ಧ ಕಿಡಿಕಾರ್ತಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಉಂಟಾಗಿರೋದ್ರಿಂದ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿವಾಗ ಗದಗ ನಗರದ ನಾಮ್ ಜೋಶಿ ರಸ್ತೆಯಲ್ಲಿರುವಂತಹ ರಸಗೊಬ್ಬರದ ಅಂಗಡಿ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಇಷ್ಟೊಂದು ರಶ್ ಆಗಿದೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರೈತ ಮಹಿಳೆಯರು ಕೂಡ ಕ್ಯೂನಲ್ಲಿ ನಿಂತುಕೊಂಡಿದ್ದಾರೆ. ಯಾವುದೇ ರೀತಿ ಗಲಾಟೆ ಆಗಬಾರದಂತೇಳಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮಾಡಿದ್ದಾರೆ. ಅವರ ಸಮ್ಮುಖದಲ್ಲಿ ಇವಾಗ ಗೊಬ್ಬರವನ್ನು ವಿತರಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ನಾವಿಲ್ಲಿ ಗದಗ ನಗರದ ಈ ಒಂದು ಅಂಗಡಿಯಲ್ಲಿ ಸುಮಾರು 300 ಕೂಪನ್ಗಳನ್ನು ಕೊಟ್ಟಿದ್ದಾರೆ. ಸುಮಾರು 300 ಚೀಲ ಇದೆ. ನಾವು ಈ ರೀತಿ ಅಂದ್ರೆ ಒಬ್ಬ ರೈತರಿಗೆ 2 ಚೀಲಗಳನ್ನು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಕೂಪನ್ ಕೊಟ್ಟು ಮತ್ತು ಹಣವನ್ನು ಕೂಡ ಇಲ್ಲಿ ಪಡಿತಾ ಇದ್ದಾರೆ. ಆದ್ರೆ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಹೊರಗಡೆ ಜಮಾವಾಗಿದ್ದಾರೆ. ರಸಗೊಬ್ಬರದ ಕೊರತೆ ಇಲ್ಲ ಅಂತೇಳಿ. ಆದ್ರೆ ಆ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ರಸಗೊಬ್ಬರದ ಕೊರತೆ ಉಂಟಾಗ್ತಾ ಇದೆ. ಇನ್ನಾದರೂ ಗದಗ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ಪೂರೈಕೆ ಮಾಡಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ದಾವಣಗೆರೆಯಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಏಕಾಏಕಿಯಾಗಿ ರೈತರ ಬೆಳೆಯನ್ನ ನಾಶ ಮಾಡಿರುವ ಘಟನೆ ನಡೆದಿದೆ. ನರಸೀಪುರ ಗ್ರಾಮದಲ್ಲಿ ಸುಮಾರು 25 ಎಕರೆ ಪ್ರದೇಶದಲ್ಲಿರುವಂತಹ ಮೆಕ್ಕೆಜೋಳವನ್ನ ನಾಶ ಮಾಡಿದ್ದು ರೈತರು ಕಣ್ಣೀರು ಹಾಕ್ತಿದ್ದಾರೆ. ಜಿಲ್ಲೆ ದಾವಣಗೆರೆ ತಾಲೂಕಿನ ನರಸೀಪುರ ಗ್ರಾಮದ ಹೊರವಲಯದಲ್ಲಿರುವಂತಹ ಕೆರೆಗೆ ಸಂಬಂಧಪಟ್ಟಂತೆ ಏನು ಸರ್ಕಾರಿ ಅಧಿಕಾರಿಗಳಿಂದ ರೈತರ ಮೇಲೆ ಒಂದು ಸಾಕಷ್ಟು ಈಗ ತೊಂದರೆ ಆಗ್ತಿರುವಂತಹದ್ದು. ಇನ್ನು ನಿಮಗೆ ದೃಶ್ಯದಲ್ಲಿ ನಾನು ತೋರಿಸ್ತಾ ಹೋಗ್ತೇನೆ. ಸುಮಾರು 400 ಎಕರೆ ಪ್ರದೇಶದಲ್ಲಿರುವಂತಹ ಈ ಕೆರೆಯಲ್ಲಿ ಸುಮಾರು 30 ಎಕರೆಯಷ್ಟು ಭಾಗದಲ್ಲಿ ಏನು ರೈತರು ಒತ್ತುವರಿ ಮಾಡಿಕೊಂಡು ಏನು ಬೆಳೆಯನ್ನ ಬೆಳೆಯುವಂತಹ ಕೆಲಸವನ್ನ ಸುಮಾರು 70 ರಿಂದ 80 ವರ್ಷ ಮಾಡ್ತಾ ಇದ್ರು. ಸೊ ಆ ವಿಚಾರವಾಗಿ ಏನು ಅಧಿಕಾರಿಗಳ ಜೊತೆ ಅವರು ಒಂದು ಮಾತುಕತೆಯನ್ನ ಮಾಡ್ಕೊಂಡಿದ್ರು. ಕೆರೆ ನೀರು ತುಂಬಿದಾಗ ತಾವು ಏನು ಬೆಳೆಯೋದು ಬೇಡ, ಅಲ್ಲಿ ಆ ಖಾಲಿ ಆದ್ಮೇಲೆ ಒಂದು ಬೆಳೆಯನ್ನ ತೆಗೆದುಕೊಳ್ಳಿ, ನೀರು ತುಂಬಿದಾಗ ಬಿಡಿ ಅಂತೇಳಿ ಇಲ್ಲಿವರೆಗೆ ಅಧಿಕಾರಿಗಳಿದ್ರು. ಆದ್ರೆ ಏಕಾಏಕಿ 15 ದಿನಗಳಿಂದ ಏನು ಆ ಬೆಳೆ ಬೆಳೆದ ನಂತರ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಿ ಏಕಾಏಕಿ ಬೆಳೆಯನ್ನ ನಾಶ ಮಾಡಿ ಜಮೀನಿನಲ್ಲಿ ಟ್ರಚ್ ಹೊಡೆಯುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ಸುಮಾರು 50,000 ರಿಂದ 60,000ವರೆಗೂ ಖರ್ಚು ವೆಚ್ಚವನ್ನ ಮಾಡಿ ಬೆಳೆ ಬೆಳೆದಿರುವಂತವರಿಗೆ ಈಗ ಸಾಕಷ್ಟು ಸಂಕಷ್ಟ ಆಗಿರುವಂತದ್ದು. ಸುಮಾರು 40ಕ್ಕೂ ಅಧಿಕ ರೈತ ಕುಟುಂಬಗಳು ಬೀದಿಗೆ ತರುವಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡಿರುವಂತದ್ದು. ಆದಷ್ಟು ಬೇಗ ಎಚ್ಚೆತ್ತು ಅವರಿಗೆ ಒಂದು ಪರಿಹಾರ ಕೊಡುವಂತ ಕೆಲಸವನ್ನ ಮಾಡಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕಾರೋಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಸಿಗಂದೂರು ಸೇತುವೆ ನಿರ್ಮಾಣ ಬೆನ್ನಲ್ಲೇ ಸಿಗಂದೂರು ದೇವಸ್ಥಾನಕ್ಕೆ ಬರುವಂತ ಭಕ್ತರ ಸಂಖ್ಯೆಯಲ್ಲೂ ಕೂಡ ಭಾರಿ ಹೆಚ್ಚಳ ಆಗಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಸಿಗಂದೂರಿಗೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಭಕ್ತರ ಸಂಖ್ಯೆ ದಿಢೀರಂತ ಹೆಚ್ಚಾದ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಎದುರಾಗಿದೆ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳವಾಗಿರುವಂತದ್ದು. ಪ್ರತಿ ವಾರ ಏನು ಸಾವಿರಾರು ಭಕ್ತರು ವೀಕೆಂಡ್ ನಲ್ಲಿ ಈ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದಾರೆ. ಹಾಗಾಗಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ, ಪಾರ್ಕಿಂಗ್ ವ್ಯವಸ್ಥೆಯನ್ನ ಚೌಡೇಶ್ವರಿ ದೇವಸ್ಥಾನ ಸಮಿತಿಯ ಕಮಿಟಿ ಈಗಾಗಲೇ ಮಾಡ್ಕೊಂಡಿರುವಂತದ್ದು ನಾನೀಗ ತೋರಿಸ್ತಾ ಹೋಗ್ತೇನೆ. ನೋಡಬಹುದು ದೃಶ್ಯಾವಳಿಗಳಲ್ಲಿ ಸಹ ಏನು ಸೇತುವೆ ಲೋಕಾರ್ಪಣೆಗೊಂಡ ಬೆನ್ನಲ್ಲಿ ಸಾಕಷ್ಟು ಜಿಲ್ಲೆಯ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸಾವಿರಾರು ಜನರು ಪ್ರತಿನಿತ್ಯ ಇಲ್ಲಿಗೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ
ಸನ್ನಿಧಿಗೆ ಬರ್ತಿರುವಂತದ್ದು. ಹಾಗಾಗಿ ಕೆಲವೊಂದಿಷ್ಟು ಮೊದಲ ವಾರದಲ್ಲಿ ಟ್ರಾಫಿಕ್ನ ಸಮಸ್ಯೆ ಸಾಕಷ್ಟು ಎದುರಾಗಿತ್ತು. ಹಾಗಾಗಿ ಈಗಾಗಲೇ ಚೌಡೇಶ್ವರಿ ದೇವಸ್ಥಾನ ಸಮಿತಿಯ ಏನು ಕಮಿಟಿ ಈಗಾಗಲೇ ಎಚ್ಚೆತ್ತುಕೊಂಡು ಎಲ್ಲವನ್ನ ವ್ಯವಸ್ಥಿತವಾಗಿ ಮಾಡ್ತೇವೆ ಅನ್ನುವಂತ ಮಾತನ್ನ ಕಮಿಟಿಯವರು ಹೇಳಿರುವಂತದ್ದು. ಜೊತೆಗೆ ಏನು ಇಲ್ಲಿ ಪಾರ್ಕಿಂಗ್ ಸಮಸ್ಯೆಯನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಪೊಲೀಸರು ಸಹ ಸಹಕಾರವನ್ನ ನೀಡಬೇಕು, ಇಲ್ಲಿ ಉಪ್ಪಟಾಣೆಯನ್ನ ಪ್ರಾರಂಭಿಸಬೇಕು ಅನ್ನುವಂತ ಮನವಿಯನ್ನ ದೇವಸ್ಥಾನದ ಕಮಿಟಿಯವರು ಮಾಡಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮೈಸೂರಿನಿಂದ ಹುಣಸೂರಿಗೆ ಹೋಗುವಂತಹ ರಸ್ತೆಯಲ್ಲಿ ಗುಂಡಿಗಳದ್ದೇ ಸಾಮ್ರಾಜ್ಯ ಅನ್ನುವಂತಾಗಿದೆ. ಸುಮಾರು ಅರ್ಧ ಅಡಿಗಳಷ್ಟು ಗುಂಡಿ ಬಿದ್ದಿದೆ. ನಿತ್ಯ ಸಾವಿರಾರು ವಾಹನಗಳು ಓಡಾಡುವಂತಹ ರಸ್ತೆ ಇದು. ಹಳ್ಳ ಹಿಡಿದಿದೆ. ಒಂದು ವೇಳೆ ಸವಾರರು ನೋಡದೆ ಏನಾದರೂ ಗುಂಡಿಗೆ ವಾಹನವನ್ನ ಇಳಿಸಿದ್ರೆ ಅಪಾಯ ಅಂತೂ ಕಟ್ಟಿಟ್ಟ ಬುತ್ತಿ. ಮೈಸೂರು ನಗರದಿಂದ ಹುಣಸೂರಿಗೆ ಹೋಗುವಂತಹ ರಸ್ತೆಯಲ್ಲಿ ದೊಡ್ಡ ಪ್ರಮಾಣದ ಗುಂಡಿ ಬಿದ್ದಿದೆ. ರಸ್ತೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಸವಾರರು ಸಂಚಾರ ಮಾಡ್ತಾರೆ. ವಿದ್ಯುತ್ ಗಮನಿಸ್ತಾ ಇರುವುದು ಇದು ಏನು ಮೈಸೂರು ನಗರದಿಂದ ಹುಣಸೂರು, ಮಡಿಕೇರಿ, ಮಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಗೆ ಹೋಗುವಂತಹ ರಸ್ತೆ ಇದಾಗಿದೆ. ಮುಖ್ಯ ರಸ್ತೆ, ಅದರಲ್ಲೂ ಕೂಡ ಹೃದಯ ಭಾಗ ಕಲಾಮಂದಿರದಿಂದ ಮುಂದೆ ಬರುವಂತಹ ರಸ್ತೆ ಇದು. ಈ ಭಾಗದಲ್ಲಿ ಒಂದು ದೊಡ್ಡ ಮಟ್ಟದ ಗುಂಡಿ ಬಿದ್ದಿರೋ ಕಾರಣಕ್ಕಾಗಿ ನಿಜಕ್ಕೂ ಕೂಡ ರಸ್ತೆಯ ತಿರುವಿನ ಭಾಗ ಕೂಡ ಇದು. ಏನು ಈ ಗುಂಡಿಯಿಂದ ಸುಮಾರು 100 ಮೀಟರ್ ದೂರದಲ್ಲಿ ಒಂದು ಸಿಗ್ನಲ್ ಕೂಡ ಬರುತ್ತೆ. ಆ ಸಿಗ್ನಲ್ ಇಂದ ಸಾಕಷ್ಟು ಸಂಖ್ಯೆಯಲ್ಲಿ ಕೆಎಸ್ಆರ್ಟಿಸಿ ವಾಹನಗಳಿರ್ಬೋದು. ಪ್ರತಿನಿತ್ಯವೂ ಕೂಡ ಸಾವಿರಾರು ವಾಹನಗಳು ಇದೇ ರಸ್ತೆಯಲ್ಲಿ ಓಡಾಟ ನಡೆಸ್ತವೆ. ಈ ಸಂದರ್ಭದಲ್ಲಿ ಆ ಗುಂಡಿ ಕೂಡ ಸಾಕಷ್ಟು ಸುಮಾರು ಅರ್ಧ ಅಡಿಗಳಷ್ಟು ದೊಡ್ಡ ಮಟ್ಟದಲ್ಲಿ ಗುಂಡಿ ಆಗಿದೆ. ಆ ಕಳೆದ ಹಲವು ದಿನಗಳಿಂದಲೂ ಕೂಡ ಈ ಗುಂಡಿ ಬಿದ್ದಿದ್ರು ಕೂಡ ಅಧಿಕಾರಿಗಳು ಯಾರು ಕೂಡ ಇದಕ್ಕೆ ಗಮನ ಹರಿಸ್ತಾ ಇಲ್ಲ. ಸೊ ಇಲ್ಲಾದ್ರೂ ಕೂಡ ಅಧಿಕಾರಿಗಳ ಎಚ್ಚೆತ್ತು ಇಲ್ಲಿ ಮುಂದಾಗುವಂತಹ ಅನಾಹುತವನ್ನ ತಪ್ಪಿಸ್ತಾರ ಕಾದೊಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಕೊಡವಾರಡಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಕಾರವಾರದ 100 ವರ್ಷಗಳ ಹಳೆ ಬ್ಯಾಂಕ್ಗೆ ಬೀಗ ಬೀಳಲಿದೆ. ಕಾರವಾರ ಅರ್ಬನ್ ಬ್ಯಾಂಕ್ ಮುಚ್ಚೋದಕ್ಕೆ ಆರ್ಬಿಐ ಸೂಚನೆ ಕೊಟ್ಟಿದೆ. ಹೀಗಾಗಿ ಬ್ಯಾಂಕಿನಲ್ಲಿ ಹಣ ಇಟ್ಟಂತ ಗ್ರಾಹಕರು ಈಗ ಕಂಗಾಲಾಗಿದ್ದಾರೆ. ಬ್ಯಾಂಕ್ ನಷ್ಟಕ್ಕೆ ಸಿಲುಕಿರುವಂತಹ ಕಾರಣ ಆರ್ಬಿಐ ಪರವಾನಗಿಯನ್ನು ರದ್ದು ಮಾಡಿದೆ. ಈ ಕುರಿತ 1 ಮಿನಿಟ್ ರಿಪೋರ್ಟ್ ನಿಮ್ಮ ಮುಂದೆ. ಕಳೆದ 1 ವರ್ಷಗಳಿಂದ ಬ್ಯಾಂಕ್ ವ್ಯವಹಾರವನ್ನ ಸ್ಥಗಿತಗೊಳಿಸಿದಂತ ಕಾರವಾರ ಅರ್ಬನ್ ಬ್ಯಾಂಕ್ ಇದೀಗ ಬಂದ್ ಮಾಡುವ ಸ್ಥಿತಿಗೆ ತಲುಪಿದೆ. 100 ವರ್ಷಗಳ ಈ ಬ್ಯಾಂಕಿಗೆ ಸಾವಿರಾರು ಸಂಖ್ಯೆಯ ಗ್ರಾಹಕರು ಕೂಡ ಇದ್ರು. ಆದರೆ ಕಳೆದ ಕೆಲ ತಿಂಗಳಿಂದ ಈ ಬ್ಯಾಂಕ್ನಲ್ಲಿ ವಂಚನೆಯಾಗಿ ಗ್ರಾಹಕರು ಕೂಡ ರೋಸಿಯಾಗಿದ್ರು. ಅದಲ್ಲದೆ ಕೂಡ ಈ ಹಿಂದೆ ಇರುವಂತಹ ಬ್ಯಾಂಕ್ ಮ್ಯಾನೇಜರ್ ಓರ್ವ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ರಿಂದ, ದುರುಪಯೋಗ ಮಾಡಿದ್ರಿಂದ ಬ್ಯಾಂಕ್ ನಷ್ಟಕ್ಕೆ ಬಂದು ತಲುಪಿದೆ. ಹೀಗಾಗಿ ಗ್ರಾಹಕರು ಕೂಡ ಕಳೆದ 1 ವರ್ಷಗಳಿಂದ ತಮ್ಮ ಹಣವನ್ನು ತಮಗೆ ನೀಡಿ ಎಂದು ಬ್ಯಾಂಕ್ಗೆ ಎಡತಾಗ್ತಾ ಇದ್ರು. ಆದರೆ ಸಂಬಂಧಪಟ್ಟ ಬ್ಯಾಂಕ್ಗೆ ಸಂಬಂಧಪಟ್ಟ ಡೈರೆಕ್ಟರ್ಗಳಾಗಿರ್ಬೋದು ಅಥವಾ ವ್ಯವಸ್ಥಾಪಕರಾಗಿರ್ಬೋದು ಯಾರೂ ಕೂಡ ಇದುವರೆಗೆ ನೀಡಿರಲಿಲ್ಲ. ಈ ಹಿಂದೆ ಇಲ್ಲಿ ಮ್ಯಾನೇಜರ್ ಆಗಿರುವಂತಹ ವ್ಯಕ್ತಿ ಮೃತಪಟ್ಟಿದ್ರಿಂದ ಇಲ್ಲಿ ಅವ್ಯವಹಾರ ಮತ್ತು ದುರುಪಯೋಗದ ಪ್ರಕರಣ ಬೆಳಕಿಗೆ ಬಂದಿತ್ತು. ಅದಾದ ಬೆನ್ನಲ್ಲೇ ಗ್ರಾಹಕರು ಕೂಡ ತಮ್ಮ ಹಣ, ಸಾಮಾನ್ಯವಾಗಿ ಕೂಲಿ ಕಾರ್ಮಿಕರು ಕೂಡ ಈ ಹಣವನ್ನ ತಮ್ಮ ವಿಶ್ವಾಸದ ಮೇರೆಗೆ ಬ್ಯಾಂಕ್ನಲ್ಲಿ ಇಡ್ತಾ ಇದ್ರು. ಆದರೆ ಸಂಬಂಧಪಟ್ಟ ಬ್ಯಾಂಕಿನವರು ಅವರ ಹಣವನ್ನ ವಾಪಸ್ ನೀಡದೇ ಇರುವುದರಿಂದ ಎಲ್ಲರೂ ಕೂಡ ಕಂಗಾಲಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಬಾಗಲಕೋಟೆ ಕಾರ್ಮಿಕ ಇಲಾಖೆಯ ವರಾಂಡಾದಲ್ಲಿ ಕಾರ್ಮಿಕ ಕಾರ್ಡ್ ಸುರಿದು ನಿರ್ಲಕ್ಷ್ಯ ತೋರಲಾಗಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬಂದು ಹೋದ 2 ದಿನದಲ್ಲಿ ಅಧಿಕಾರಿಗಳು, ಸಿಬ್ಬಂದಿ ಬೇಜವಾಬ್ದಾರಿಯನ್ನ ತೋರಿದ್ದಾರೆ. ಕಾರ್ಮಿಕ ಕಾರ್ಡ್ಗೆ ಬೆಲೆ ಇಲ್ಲದೆ ಬಿಸಾಕಿ ದುರ್ವರ್ತನೆಯನ್ನ ತೋರಿದ್ದಾರೆ. ಫಲಾನುಭವಿಗಳಿಗೆ ನೀವೇ ನಿಮ್ಮ ಕಾರ್ಡ್ ಅನ್ನ ಹುಡುಕಾಡಿ ಅಂತ ಹೇಳಿರುವಂತಹ ಆರೋಪ ಕೂಡ ಈಗ ಕೇಳಿಬಂದಿದೆ. ರಾಜ್ಯಾದ್ಯಂತ ಕಾರ್ಮಿಕರ ರಚನೆ ಸಾಕಷ್ಟು ಅನುಕೂಲ ಮಾಡಿಕೊಡಬೇಕು, ಸರ್ಕಾರದ ಸೌಲಭ್ಯಗಳನ್ನು ಕೊಡಬೇಕನ್ನುವ ನಿಟ್ಟಿನಲ್ಲಿ ಈಗಾಗಲೇ ಸ್ಮಾರ್ಟ್ ಕಾರ್ಡ್ಗಳನ್ನ, ಕಾರ್ಮಿಕರ ಕಾರ್ಡ್ ಅಂತ ಸ್ಮಾರ್ಟ್ ಕಾರ್ಡ್ಗಳನ್ನು ಮಾಡಿದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇದೇ ಒಂದು ಸ್ಮಾರ್ಟ್ ಕಾರ್ಡ್ ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಕಾರ್ಮಿಕರ ಅಧಿಕಾರಿಗಳ ಕಚೇರಿಯ ಮುಂದೆ ನಾವೀಗಿದ್ದೀವಿ. ಕಚೇರಿ ಎದುರಿಗಿರ್ತಕ್ಕಂಥ ಒಂದು ಹೊರಂಡದಲ್ಲಿ ಕಾರ್ಡ್ಗಳನ್ನು ಚೆಲ್ಲಿದ್ದಾರೆ. ನೋಡ್ತಾ ಇರಬಹುದು ನಾವು ದೃಶ್ಯದಲ್ಲಿ. ಈ ಕಾರ್ಡ್ಗಳು ಯಾವ ಒಂದು ಏನು ಫಲಾನುಭವಿಗಳಿಗೆ ಹೋಗ್ಬೇಕನ್ನುವಂಥದ್ದು ಕೂಡ ಅವರ ಹೆಸರುಗಳನ್ನ ತಾವೇ ಹುಡುಕಿ ತಗೊಂಡು ಹೋಗುವಂತಹ ಘಟನೆ ನಡೆದಿದೆ. ಆದ್ರೆ ಯಾರು ಯಾವ ಕಾರ್ಡ್ ಒಯ್ತಾರೆ, ಯಾವ ಕಾರ್ಡ್ ಒಯ್ಯೋದಿಲ್ಲ ಅನ್ನೋದಕ್ಕೆ ಯಾವುದೂ ಒಂದು ಪ್ರೂಫ್ ಕೂಡ ಇಲ್ಲ. ಯಾಕಂತಂದ್ರೆ ಈ ರೀತಿಯಾಗಿ ಹೊರಂಡದಲ್ಲಿ ಕಸ ಚೆಲ್ಲಿದ ಹಾಗೆ ಚೆಲ್ಲಿದಂತಹ ಈ ಸ್ಮಾರ್ಟ್ ಕಾರ್ಡ್ಗಳ ಏನಾಗಿದೆ ಅಂತಂದ್ರೆ ಯಾರು ಫಲಾನುಭವಿಗಳು ಬಂದು ತಾವು ಒಂದು ದಿನ ಪೂರ್ತಿ ಹುಡುಕಿದ್ರು ಕೂಡ ಸಾವಿರಾರು ಕಾರ್ಡ್ ಇರೋದ್ರಿಂದ ಅವ್ರು ಕಾರ್ಡ್ ಸಿಕ್ಕರೆ ತಗೊಂಡು ಹೋಗ್ಬೇಕು. ಈ ರೀತಿಯಾಗಿ ಬೇಕಾಬಿಟ್ಟಿ ಕಾರ್ಡ್ಗಳನ್ನು ಹಂಚಿಕೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರು ಹೇಳುವಂತ ಮಾತಾಗಿದೆ. ಬಾಗಲಕೋಟೆಯಿಂದ ಸುದ್ದಿ ಉತ್ತರಗಾಮಿ, ರಿಪಬ್ಲಿಕ್ ಕನ್ನಡ.
ಕಲಬುರಗಿ ನಗರದ ರಾಜಕಾಲುವೆ ನಿರ್ಮಾಣ ಕಾಮಗಾರಿ ವಿಳಂಬಕ್ಕೆ ಜನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಲಾಲಗಿರಿ ಕ್ರಾಸ್ ಬಳಿ ನಿರ್ಮಾಣ ಆಗ್ತಾ ಇರುವಂತಹ ಕಾಲುವೆ ಕಾಮಗಾರಿ 1 ವರ್ಷದಿಂದ ನೆನೆಗುದಿದೆ. ರಸ್ತೆ ಮಧ್ಯದಲ್ಲೇ ಗುಂಡಿ ತೋಡಿರೋದ್ರಿಂದ ವಾಹನ ಸವಾರರು ಕೂಡ ಪರದಾಡುತ್ತಿದ್ದಾರೆ. ಈ ಕುರಿತ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ರಾಜಕಾಲುವೆ ಕಾಮಗಾರಿ ವಿಳಂಬದಿಂದ ಸಾಕಷ್ಟು ಜನರಿಗೆ ನಿತ್ಯ ತೊಂದರೆ ಅನುಭವಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಕಲಬುರಗಿ ನಗರದ ಈ ಲಾಲ್ಗಿರಿ ಕ್ರಾಸ್ ಬಳಿ ಏನು ಈ ಒಂದು ರಾಜಕಾಲುವೆಯನ್ನ ನಿರ್ಮಾಣ ಮಾಡ್ತಾ ಇರುವಂತದ್ದು ಕಳೆದ 1 ವರ್ಷದಿಂದಲೂ ಕೂಡ ಇಲ್ಲಿನ ರಾಜಕಾಲುವೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಚರಂಡಿ ನೀರು ಕೂಡ ಇಲ್ಲೇ ಸಂಗ್ರಹ ಆಗಿರುವಂತದ್ದು. ಮಳೆ ಬಂದಂತಹ ಸಂದರ್ಭದಲ್ಲಿ ರಸ್ತೆಯ ಮೇಲೆಲ್ಲ ಏನು ಆ ಒಂದು ಚರಂಡಿ ನೀರು ಹರಿತಾ ಇರೋದ್ರಿಂದ ಇಲ್ಲಿನ ವಾಹನ ಸವಾರರು ಓಡಾಡೋದಕ್ಕೆ ಜನರು ಕೂಡ ಸಾಕಷ್ಟು ಪರಿಸ್ಥಿತಿ ಏನು ಸಾಕಷ್ಟು ತೊಂದರೆಯನ್ನ ಅನುಭವಿಸೋದಕ್ಕೆ ಮುಂದಾಗಿರುವಂತದ್ದು. ಪ್ರತಿನಿತ್ಯ ಸಾಕಷ್ಟು ವೆಹಿಕಲ್ಗಳು ಮೂವ್ಮೆಂಟ್ ಆಗ್ತಾ ಇರುವಂತಹ ಪ್ಲೇಸ್ ಇರುವ ಹಿನ್ನೆಲೆಯಲ್ಲಿ ಇಲ್ಲಿ ಏನು ರಸ್ತೆ ಕೂಡ ಕಿರಿದಾಗಿರುವಂತಹ ಹಿನ್ನೆಲೆಯಲ್ಲಿ ಜನ ಕೂಡ ಸಾಕಷ್ಟು ತೊಂದರೆ ಅನುಭವಿಸೋದಕ್ಕೆ ಮುಂದಾಗಿರುವಂತದ್ದು. ಒಂದಂತೂ ಸದ್ಯ ಮಳೆಗಾಲದಲ್ಲಿ ಸಾಕಷ್ಟು ಏನು ನೀರು ಇದೇ ಒಂದು ರಸ್ತೆಯ ಮೇಲೆ ನಿಲ್ಲುವುದರ ಹಿನ್ನೆಲೆಯಲ್ಲಿ ಸ್ಥಳೀಯರು ಹಿಡಿಶಾಪ ಹಾಕೋದಕ್ಕೆ ಮುಂದಾಗಿರುವಂತದ್ದು. ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸಿ ರಸ್ತೆ ಸವಾರರಿಗೆ ಏನು ವಾಹನ ಸವಾರಿಗೆ ಅನುಕೂಲ ಮಾಡಿಕೊಡುವಂತ ನಿಟ್ಟಿನಲ್ಲಿ ಮುಂದಾಗಬೇಕು ಅನ್ನುವಂತ ಬೇಡಿಕೆಯನ್ನ ಇಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡೋದ್ರಲ್ಲಿ ಹೊಸಪೇಟೆ ನಗರಸಭೆ ನಂಬರ್ 1 ಸ್ಥಾನ ಪಡೆದಿದ್ಯಾ ಅನ್ನುವಂತ ಅನುಮಾನ ಮೂಡಿದೆ. ನಿರ್ಗತಿಕರಿಗೆ ನಿವೇಶನ ಹಂಚಿಕೆಯಲ್ಲಿ ತಾರತಮ್ಯ ಆಗಿದ್ಯಾ ಅನ್ನುವಂತ ಪ್ರಶ್ನೆ ಇದೆ. 2012ರಲ್ಲಿ ಮಾಜಿ ಸಚಿವ ಆನಂದ್ ಸಿಂಗ್ ಕೊಟ್ಟಂತ ಬಡವರ ನಿವೇಶನಗಳಿಗೆ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಬೇರೆಯವರಿಗೆ ಕೊಟ್ಟಿದ್ದಾರೆ. ನಮ್ಮ ನಿವೇಶನಗಳು ನಮಗೆ ಬೇಕು ಅಂತ ಸಂತ್ರಸ್ತರು ಅಳಲನ್ನ ತೋಡ್ಕೊಂಡಿದ್ದಾರೆ. ಬಡವರು ನಿರ್ಗತರಿಗಾಗಿ ರಾಜ್ಯ ಸರ್ಕಾರ ಏನು 2012ರಲ್ಲಿ ಧೂಳುಪೇಟೆ ಅಂತಕ್ಕಂತಹ ಬುಡುಗಜಂಗಮ ಕಾಲೋನಿಯಲ್ಲಿ ಬಡವರಿಗೆ ಮನೆಗಳನ್ನು ಕೊಟ್ಟಿತ್ತು. ಆ ಬಡವರ ನಿವೇಶನಗಳಿಗೆ ಸಂಬಂಧಪಟ್ಟಂಗೆ ಈಗ ಬೇರೆ ಬೇರೆ ರೀತಿಯ ದೂರುಗಳು ಕೇಳಿ ಬರ್ತಾ ಇರತಕ್ಕಂಥದ್ದು. ಹೊಸಪೇಟೆಯ ಏನು ಬುಡುಗಜಂಗಮ ಕಾಲೋನಿ ಇದೆ, ಬುಡುಗಜಂಗಮ ಕಾಲೋನಿ ಇರತಕ್ಕಂತಹ ಈ ನಿವೇಶನಗಳು ನಮ್ಮ ನಿವೇಶನಗಳನ್ನ ಬೇರೆಯವರಿಗೆ ಕೊಡಲಾಗಿದೆ ಅಂತಕ್ಕಂತಹ ದೂರುಗಳು ಕೇಳಿ ಬರ್ತಾ ಇರತಕ್ಕಂಥದ್ದು. ಇನ್ನೊಂದು ಕಡೆ ನಾವು ಇಲ್ಲೇ ಇದ್ದು ವಾಸ ಮಾಡ್ತಾ ಇದ್ದೀವಿ, ಈಗ ಒಂದಿಷ್ಟು ಜನ ಕೆಲವರು ನಮ್ಮ ಮೇಲೆ ಈ ರೀತಿಯ ಹಣ ಕೇಳ್ತಕ್ಕಂಥದ್ದು, ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ವಿಚಾರವನ್ನ ಮಾಡ್ತಿದ್ದಾರೆ ಅಂತಕ್ಕಂತಹ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಏನು ಯಾವುದೇ ರೀತಿಯ ಒಕ್ಕಲಿಗಸ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತದೆ ಅಂತಕ್ಕಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ಬಂಗಾರದ ಬೆಲೆ ಬಂದಂತ ಸಂದರ್ಭದಲ್ಲಿ ಈ ಒಂದು ವಿಜಯನಗರ ಜಿಲ್ಲೆಯಲ್ಲಿ ಏನು ಸೈಟ್ಗಳಿಗೆ ಸಾಕಷ್ಟು ಬೆಲೆ ಕೂಡ ಬಂದಿದೆ. ಹೀಗಾಗಿ ಅವರವರಲ್ಲೇ ಒಂದಿಷ್ಟು ವಿವಾದಗಳು ಎದ್ದಿರ್ತಕ್ಕಂಥದ್ದು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕೆಬಿಜೆಎನ್ಎಲ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೈತರ ಬದುಕು ಬರ್ಬಾದಾಗಿದೆ. ನಾರಾಯಣಪುರ ಎಡದಂಡೆ ಕಾಲುವೆಯ ಉಪಕಾಲುವೆ ಒಡೆದು ಜಮೀನು ಜಲಾವೃತ ಆಗಿದೆ. ಅಧಿಕಾರಿಗಳು ಪರಿಶೀಲನೆ ನಡೆಸಿ ಸರ್ಕಾರ ಪರಿಹಾರವನ್ನು ಕೊಡಬೇಕು ಅಂತ ರೈತರು ಒತ್ತಾಯಿಸ್ತಾ ಇದ್ದಾರೆ. ನಾರಾಯಣಪುರದ ಎಡದಂಡೆ ಕಾಲುವೆ ಉಪಕಾಲುವೆ ನೀರು ರೈತರ ಜಮೀನುಗಳಿಗೆ ನುಗ್ಗಿ ಅಪಾರ ಪ್ರಮಾಣದ ಬೆಳೆಗಳು ಹಾನಿಯಾಗಿರುವಂತದ್ದು. ಸದ್ಯ ನಾನಿರುವಂತದ್ದು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಒಂದು ವಡಗೇರ ಪಟ್ಟಣದ ಹೊರವಲಯದಲ್ಲಿ ಇರತಕ್ಕಂಥ ಜಮೀನುಗಳಲ್ಲಿದ್ದೀನಿ. ಈ ಒಂದು ಜಮೀನಲ್ಲಿ ಸುಮಾರು ಹತ್ತಿ ಬೆಳೆಯನ್ನು ಬೆಳೆದಿದ್ದಾರೆ. ಸುಮಾರು 100 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವಂತಹ ಹತ್ತಿ ಬೆಳೆ ಈ ಒಂದು ಉಪಕಾಲುವೆಯ ನೀರುಗಳ ನುಗ್ಗಿ ಈಗಾಗಲೇ ಹಾನಿಯಾಗಿರುವಂತದ್ದು ನೀವು ದೃಶ್ಯಾವಳಿಗಳು ಸಹ ಗಮನಿಸ್ತಾ ಇರಬಹುದು. ಈಗಾಗಲೇ ಸುಮಾರು ಒಂದು ಎಕರೆಗೆ 40,000 ರಿಂದ 50,000 ರೂಪಾಯಿ ಖರ್ಚನ್ನು ಮಾಡಿ ರೈತರು ಬೆಳೆಯನ್ನ ಬೆಳೆದಿದ್ರು. ಆದರೆ ರೈತರ ಕೈಗೆ ಸೇರುವ ಮೊದಲೇ ಈ ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿ ಹಾನಿಗೀಡಾಗಿರುವಂತದ್ದು. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ರೈತರಿಗೆ ಪರಿಹಾರ ನೀಡಬೇಕು ಅಂತ ಹೇಳಿ ರೈತರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ರೈತರು ಏನು ಈ ಒಂದು ಬೆಳೆಯನ್ನು ಬೆಳೆಯಬೇಕಾದ್ರೆ ಸಾಕಷ್ಟು ಸಾಲ ಶೂಲವನ್ನ ಮಾಡಿದ್ದಾರೆ. ಈ ಬೆಳೆಯೂ ಕೂಡ ಹಾನಿಯಾಗಿರೋದ್ರಿಂದ ರೈತರ ಬದುಕನ್ನ ಮತ್ತಷ್ಟು ಕಂಗಾಲನ್ನಾಗಿ ಮಾಡಿರುವಂತದ್ದು. ಸರ್ಕಾರ ಇವರಿಗೆ ಪರಿಹಾರ ಕೊಡಬೇಕು ಅನ್ನೋದು ಕೂಡ ಇಲ್ಲಿ ರೈತರ ಆಶಯವಾಗಿರುವಂತದ್ದು. ನಾಗರಾಜ್ ಮುಗ್ದು, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ತುಮಕೂರು ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ವಯಸ್ಕರೇ ಒಂಟಿಯಾಗಿ ಓಡಾಡೋದಕ್ಕೆ ಈಗ ಭಯ ಪಡ್ತಾ ಇದ್ದಾರೆ. ಕೇವಲ 6 ತಿಂಗಳಲ್ಲಿ ಬರೋಬ್ಬರಿ 10,551 ಮಂದಿ ಮೇಲೆ ಶ್ವಾನಗಳು ದಾಳಿ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತ 1 ಮಿನಿಟ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ತುಮಕೂರು ಜಿಲ್ಲೆಯಲ್ಲಿ ನಾಯಿ ಕಡಿತ ಪ್ರಕರಣ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುತ್ತೆ. ಕಳೆದ 6 ತಿಂಗಳಲ್ಲಿ ಬರೋಬ್ಬರಿ 10,511 ಜನರಿಗೆ ನಾಯಿ ಕಡಿತ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಅದರಲ್ಲಿ ತುಮಕೂರು ಮತ್ತೆ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ 2,013 ಜನರಿಗೆ ನಾಯಿ ಕಚ್ಚಿರ್ತಕ್ಕಂಥದ್ದು. ಈ ಒಟ್ಟು 5 ಜನ ಚಿಕಿತ್ಸೆ ಫಲಕಾರಿಯಾಗಿದೆ ಸಾವನ್ನಪ್ಪಿರ್ತಕ್ಕಂಥದ್ದು. ತುಮಕೂರು ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಒಂದು ಹಾವಳಿಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಏನು ನಾಯಿಗಳು ಹೆಚ್ಚಾಗಲು ಕಾರಣ ಏನಂತ ಹೇಳಿದ್ರೆ
ಅಂದ್ರೆ ಊಟವನ್ನ ನಾನ್ ವೆಜ್ ಆಗಿರ್ಬೋದು ಮತ್ತೆ ಈ ರೀತಿಯಾಗಿ ಬೀದಿ ರಸ್ತೆ ಬದಿಯಲ್ಲಿ ಊಟವನ್ನ ಹಾಕುವಂತದ್ದು, ಇದರಿಂದ ಎಲ್ಲೊಂದು ಕಡೆ ಹೋಟೆಲ್ನವರು ಕೂಡ ರಸ್ತೆ ಬದಿಗಳಲ್ಲಿ ಫುಡ್ ಅನ್ನು ಕೂಡ ಸುರಿಯುವಂತದ್ದು, ಈ ರೀತಿಯಾಗಿ ಮಾಡೋದ್ರಿಂದ ನಾಯಿಗಳ ಹಾವಳಿ ಕೂಡ ಹೆಚ್ಚಾಗಿರ್ತಕ್ಕಂಥ. ಮತ್ತೆ ಇಲ್ಲೊಂದು ಕಡೆ ಸಂಬಂಧಪಟ್ಟಂತ ಇಲಾಖೆಯವರು ಅಂದ್ರೆ ಮಾನವ ಪಾಲಿಕೆ ಆಗಿರ್ಬೋದು ಮತ್ತೆ ಪುರಸಭೆ ಆಗಿರ್ಬೋದು ಈಗಲಾದ್ರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಒಂದು ಬೀದಿ ನಾಯಿಗಳಿಗೆ ಕಡಿವಾಣ ಹಾಕುವಂತ ಕೆಲಸವನ್ನು ಕೂಡ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕರ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಡೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ.